ಗುರುಗಳೇ ನಮಸ್ಕಾರ. ನಮ್ಮ ಶಾಲೆಗಳು ನಮ್ಮ ಸಂಸ್ಕೃತಿಯ ಉಳಿವಿಗೆ ಯಾವ ರೀತಿ ಕೆಲಸ ಮಾಡಬೇಕು ಅಂತ ಹೇಳೋದು ಈಗಿನ ಆಧುನಿಕ ಶಿಕ್ಷಣ ಪದ್ಧತಿಯಲ್ಲಿ ಮಕ್ಕಳಿಗೆ ತುಂಬಾ ಹೊರೆ ಆಗ್ತಾ ಇದೆ. ಹಾಗಾಗಿ ಸಂಸ್ಕಾರ ಶಿಕ್ಷಣವನ್ನ ನಮ್ಮ ಶಾಲೆಗಳು ಹೇಗೆ ಕೊಡಬೇಕು ಅಂತ ಹೇಳಿ ತಿಳಿಸ್ಕೊಡ್ಬೇಕು. ಶಾಲೆಗಳು ಒಂದು ಚೆನ್ನಾಗಾದ್ರೆ ದೇಶ ಚೆನ್ನಾಗಾಗ್ಬಿಡುತ್ತೆ, ಬೇರೆ ಏನು ಬೇಡ. ಶಾಲೆಗಳಲ್ಲಿ ಏನ್ ಚೆನ್ನಾಗಿಲ್ಲ ಅಂತಂದ್ರೆ ವಾತಾವರಣ ಚೆನ್ನಾಗಿಲ್ಲ ಅಂತ. ಏನ್ ವಾತಾವರಣ ಇಲ್ಲ ಅಂದ್ರೆ ಅಲ್ಲ ಗುರು ಶಿಷ್ಯ ಭಾವ ಇಲ್ಲ ಅಂತ. ಹಿಂದೊಂದು ಕಾಲದಲ್ಲಿ ಗುರು ಶಿಷ್ಯ ಭಾವ ಇತ್ತಲ್ಲ ಅಂತ, ನಮ್ಮ ಗುರುಗಳು ಒಂದು ಭಾವ ಇದೆಯಲ್ಲ, ಅಥವಾ ಒಂದು ತಲೆಮಾರಿ ಹಿಂದೋರು ನಮ್ಮ ಮೇಷ್ಟ್ರು ಅಂತ ಏನ್ ಗೌರವ ಅದು ಅಂತ. ಇವತ್ತು ಡೌನ್ ವಿತ್ ಪ್ರಿನ್ಸಿಪಾಲ್ ಹಿಂಗ ಹೋಗುತ್ತಲ್ಲ. ಇವತ್ತು ಕಲ್ಲು ಹೊಡಿತಾರೆ, ಶಿಕ್ಷಕರ ತಲೆಗೆ ಕಲ್ಲು ಹೊಡಿತಾರಲ್ಲ, ಇವತ್ತು ಆ ಕಾಲ ಬಂದಿದ್ದಲ್ಲ. ಇವತ್ತು ಎಲ್ಲಿದೆ ಗುರು ಶಿಷ್ಯ ಭಾವ? ಅವರಿಗೂ ಇಲ್ಲ, ಇವರಿಗೂ ಇಲ್ಲ. ಶಿಕ್ಷಕ ಸಂಬಳಕ್ಕ ಕೆಲಸ ಮಾಡ್ತೀವಿ ಅನ್ನೋ ಭಾವನಲ್ಲಿ ಕೆಲಸ ಮಾಡ್ತಾನೆ. ಮಕ್ಕಳ ಮೇಲೆ ತನ್ನ ಮಕ್ಕಳು ಅನ್ನೋ ಭಾವ ಇಲ್ಲ, ಆ ಪ್ರೀತಿ ಇಲ್ಲ, ಆ ಕಾಳಜಿ ಇಲ್ಲ. ತಾನು ಆದರ್ಶವಾಗಿರ್ಬೇಕು ಅಂತ ಮಕ್ಕಳು ಅನುಸರಣೆ ಮಾಡ್ತಾರೆ ಅನ್ನೋ ಪ್ರಜ್ಞೆ ಇಲ್ಲ ಅಂತ. ನಮಸ್ಕಾರ ಗುರುಜಿ. ನನ್ನ ಪ್ರಶ್ನೆ ಏನು ಅಂದ್ರೆ, ಸನಾತನ ಧರ್ಮ ಸಂಸ್ಕೃತಿ ಸಂಪ್ರದಾಯ ಎಲ್ಲ ಹೇಗೆ ಕಾಪಾಡ್ಕೊಂಡು ಹೋಗೋದು? ಸನಾತನ ಧರ್ಮ ಸಂಸ್ಕೃತಿಗಳನ್ನು ಹೇಗೆ ಕಾಪಾಡಬಹುದು ಅಂದ್ರೆ, ಮೊಟ್ಟ ಮೊದಲನೇದಾಗಿ ಅದ್ರ ಬಗ್ಗೆ ತಿಳುವಳಿಕೆ ಮತ್ತು ಅಭಿಮಾನ ಎರಡನ್ನು ಬೆಳೆಸಬೇಕು ಅಂತ. ಈಗ ನೋಡಿ, ಇಸ್ಲಾಂ ತಗೊಳ್ಳಿ ನೀವು, ಅವರಿಗೆ ಬೇರೆ ಬೇರೆ ವಿಷಯಗಳು ಏನ್ ಬೇಕಾದ್ರೂ ಇರಲಿ, ಎಷ್ಟು ಒಂದು ಅಭಿಮಾನ ಇದೆ ಅಂತ, ಎಷ್ಟು ತಿಳುವಳಿಕೆ ಅಭಿಮಾನ ಬೆಳೆಸ್ಕೋತಾರೆ ನೋಡಿ ಇವರು ಅಂತ. ಅದ್ರ ಕೊರತೆ ಇದೆ ಅಂತ. ಈ ನಮ್ಮ ಧರ್ಮ ಅನ್ನುವಾಗ ಜೀವ ಕೊಟ್ಟೆ ಅಂತ. ಹೀಗಾಯ್ತು ಒಂದು ಕಾಲದಲ್ಲಿ, ಧರ್ಮಕ್ಕಾಗಿ ಪ್ರಾಣ ಕೊಡ್ಬೋದು ಅಂತ. ಅದು ಯಾವ ಮಟ್ಟದ ಅಭಿಮಾನ ಅದು? ಕ್ಷತ್ರಿಯ ಯುದ್ಧದಲ್ಲಿ ಸಾಯ್ತಾನಲ್ವ, ಧರ್ಮಕ್ಕಾಗಿ ಸಾಯೋದವನು ಯುದ್ಧದಲ್ಲಿ ಅವನು ಅಂತ. ವೀರಸ್ವರ್ಗ ಅಂತ ಯಾವ ತರ ಇತ್ತು ಅಂತ. ತಾಯಂದ್ರು ಬಯಸ್ತಾ ಇದ್ರು ನನ್ನ ಮಗ ವೀರಸ್ವರ್ಗ ಪಡೀಲಿ ಅಂತ ಅಲ್ವಾ ಅಂತ. ಆ ಮಟ್ಟದ ಅಭಿಮಾನ ಬೆಳೆಸಬೇಕಾಗತ್ತೆ ನಾವು ಧರ್ಮದ ಬಗ್ಗೆ ಅಂತ. ಆಗುತ್ತೆ ಅದು ಅಂತ. ನಮಸ್ಕಾರ ಗುರುಗಳಿಗೆ. ನನ್ನ ಹೆಸರು ವೇಣುಗೋಪಾಲ್ ಅಂತ. ನಮಗೆ ತಿಳಿದಿರೋ ಹಾಗೆ ನಾವು ಮಕ್ಕಳನ್ನ ಯಾವ ತರ ಬೆಳೆಸಬೇಕು ಅನ್ನೋದು ಆಲ್ರೆಡಿ ಸಂಸ್ಕೃತದಲ್ಲೇ ಹೇಳಿರುವಂತಹದ್ದು. ಲಾಲಯೇತ್ ಪಂಚವರ್ಷಾಣಿ ದಶವರ್ಷಾಣಿ ತಾಡಯೇತ್ ಪ್ರಾಪ್ತೇತು ಷೋಡಶೇ ವರ್ಷೆ ಪುತ್ರಂ ಮಿತ್ರ ಸದಾಚರೇತ್. ಹಾಗೆ ಈಗಿನ ನನ್ನ ಒಂದು ನಾವು ನೋಡ್ತಿರೋ ಒಂದು ಈ ಸಮಾಜದಲ್ಲಿ ನಾವು ಯಾವ ತರ ಬೆಳೆಸ್ತಾ ಇದ್ದೀವಿ ಅನ್ನೋದು ನಾವು ಒಂದು ವಿವೇಚನೆ ಮಾಡಬೇಕಂತ ಪರಿಸ್ಥಿತಿ ಬಂದಿದೆ ಈಗ. ಯಾಕೆಂದ್ರೆ ಈಗ ಮಕ್ಕಳು ಯಾವುದೇ ಒಂದು ಕಾರಣಕ್ಕೆ ಏನೇ ಒಂದು 10 ವರ್ಷ 15 ವರ್ಷಕ್ಕೆ ಮೊಬೈಲ್ ಬೇಕು ಅಂದ್ರೆ ನಾವು ತಂದೆ ತಾಯಿಗಳು ಅವ್ರು ಕೊಡಿಸ್ಲಿಲ್ಲ ಅಂತ ಹೋದಾಗ ಅವ್ರು ಡಿಪ್ರೆಷನ್ಗೆ ಹೋಗ್ತಾರೆ, ಅವರು ಇನ್ನೊಂದು ಸುಯಿಸೈಡ್ ಮಾಡ್ಕೊಳ್ಳೋ ಪರಿಸ್ಥಿತಿ. ಶಿವಾಜಿಗೆ ದೇಶಭಕ್ತಿ ಕಲಿಸಿದ ತಾಯಿ ಒಂದು ಕಡೆ, ಮಕ್ಕಳಿಗೆ ಮೊಬೈಲ್ ಅನ್ನ ಕೊಟ್ಟು ಮಾನಸಿಕ ಗುಲಾಮ ಮಾಡ್ತಾ ಇರುವ ತಾಯಿಗಳು ಒಂದು ಕಡೆ ಅಂತ ಹೇಳಿ ಒಂದು ಆ ಸುಭಾಷಿತ ಸ್ವಲ್ಪ ಎಡವಟ್ಟಿದೆ. ಆ ಸುಭಾಷಿತದಲ್ಲಿ ಅಂದ್ರೆ ಹಳೇದೊಂದು ಮಾತ್ರ ಎಲ್ಲದನ್ನು ಹಾಗಾಗಿ ಒಪ್ಕೊಡಕ್ಕಾಗಲ್ಲ ಅಂತ ಇದೇ ಕಾರಣಕ್ಕೋಸ್ಕರ ಹೇಳೋದೊಂದು. ಆ ಸುಭಾಷಿತ ಏನ್ ಹೇಳ್ತಾ ಇದೆ ಅಂದ್ರೆ, ಲಾಲಯೇತ್ ಪಂಚವರ್ಷಾಣಿ, 5 ವರ್ಷ ಮುದ್ದು ಮಾಡು ಮತ್ತೆ 10 ವರ್ಷ ಹೊಡಿ ಅಂತ. ದಶವರ್ಷಾಣಿ ತಾಡಯೇತ್ ಅಂದ್ರೆ ಅಲ್ಲಿಂದ 10 ವರ್ಷ ಅಂದ್ರೆ 15 ವರ್ಷ ಆಗುವವರೆಗೂ ಹೊಡಿ ಅಂತ. ಆಮೇಲೆ ಪ್ರಾಪ್ತೇತು ಷೋಡಶೇ ವರ್ಷ 16 ಆಗ್ತಿರೋ ಹಾಗೆ ಮಿತ್ರನ್ ತರ ನೋಡ್ಕೋ, ಸ್ನೇಹಿತನ ತರ ನೋಡ್ಕೋ ಅಂತಿರೋದು. ಹಿಂಗ್ ಮಾಡಕ್ಕೆ ಎಷ್ಟು ಜನಕ್ಕೆ ನಿಮಗೆ ಸಾಧ್ಯ ಇದೆಯೋ ಅದು ಮಾಡಿದ್ರೆ ಏನಾಗುತ್ತೋ, ನಿಮ್ಮ ಮನೆನೇ ಕುರುಕ್ಷೇತ್ರ ಆಗುತ್ತೆ ಹಾಗೆ ಮಾಡಿದ್ರೆ ಅಂತ ಅನ್ಸುತ್ತೆ ನನಗೆ. ಈಗ ಶಾಲೆಯಲ್ಲಿ ಮಕ್ಕಳು ಮನೆಗೆ ಬರ್ತಾರಲ್ಲ, ನೀವು ತಾಯಿಂದ್ರೆ ಏನೇ ಬೇಕಾದ್ರೆ ಹೇಳಿ, ಅದು ಮಿಸ್ ಹೇಳಿದ್ದೇ ಸತ್ಯ ಅಂತ ಹೇಳುತ್ತೆ. ಅದು ನೀವು ಹೇಳಿದ ಪೂರ್ತಿ ಮಿಸ್ ಅಂತ ಹೇಳ್ತಾ ಇರ್ತದ್ದು, ಅದು ಒಪ್ಕೊಳ್ಳಲ್ಲ ಅದ್ ಮಗು ಅದನ್ನ ಅಂತ. ಗುರು ಬೇಕಾಗುತ್ತೆ ಅದಕ್ಕೆ ಅಂತ. ಹಾಗಾಗಿ ನೀವು ನಿಜವಾದ ತಂದೆ ತಾಯಿ ಆದ್ರೆ ಆ ಮೋಹ ತೊರೆದು, ತುಂಬಾ ತಂದೆ ತಾಯಿಗಳು ಮೋಹಕ್ಕೋಸ್ಕರವಾಗಿ ಮಗು ಹಿಡ್ಕೋತಾರೆ, ಜೊತೆಯಲ್ಲಿ ಹಾಳು ಮಾಡ್ತಾರೆ. ಅದರಿಂದಾಗಿ ಮಗುನ ಚಿಕ್ಕ ವಯಸ್ಸಲ್ಲಿ ಹೊರಗಡೆ ಬಿಡಬೇಕು. ಬಿಟ್ಟಾಗ ಆದರ್ಶವಾದ ವಾತಾವರಣದಲ್ಲಿ ಮಗು ಬೆಳೆಯುತ್ತೆ ಅನ್ನೋದು ಒಂದು. ಮತ್ತು ಮಗು ಸ್ವತಂತ್ರ ಆಗತ್ತೆ. ಇಲ್ಲ ಅಂದ್ರೆ ನೀವು ಕೊನೆವರೆಗೂ ಮಗುವಿನ ಜೊತೆಲೆ ಇಟ್ಕೊಂಡ್ರೆ ಅದು ಹೇಗೆ ಸ್ವತಂತ್ರ ಆಗುತ್ತೆ? ಅದಕ್ಕೆ ಹೇಗೆ ಶಕ್ತಿ ಎಲ್ಲಿಂದ ಬರುತ್ತೆ? ಅದಕ್ಕೆ ಸಮಾಜ ಎದುರಿಸೋ ಶಕ್ತಿ ಎಲ್ಲಿಂದ ಬರುತ್ತೆ? ಅದು ಪೂರ್ತಿ ಅವಲಂಬಿಸ್ಕೊಂಡಿರುತ್ತೋ ನಿಮ್ಮನ್ನ. ಅದು ಆಳದ ಮರದ ಕೆಳಗಡೆ ಬೇರೆ ಗಿಡ ಬೆಳೆಯತ್ತಾ? ಅಲ್ಲೇ ಇದೆ ದೋಷ ಅಂತ ನಾವು ಹೇಳೋದು ಅಂತ. ಹಾಗಾಗಿ ಶುದ್ಧವಾದ ವಾತಾವರಣದಲ್ಲಿ ಗುರುಕುಲದಲ್ಲಿ ಮಕ್ಕಳನ್ನು ಬಿಡಿ. ಮಕ್ಕಳು ದೂರ ಇರಬೇಕು, ಮಕ್ಕಳ ಹತ್ರ ಇರೋದಲ್ಲ. ಯಾವುದೇ ಕಾರಣಕ್ಕೂ ಹತ್ರ ಇದ್ರೆ ನೀವೇನೋ ತಪ್ಪು ಮಾಡ್ತೀರಿ, ಮಕ್ಕಳಿಗೆ ಆ ತಪ್ಪು ಬರುತ್ತೆ. ನೀವು ಸರಿನೇ ಇದ್ರೂ ಕೂಡ ಮಕ್ಕಳು ನಿಮ್ಮ ಮಾತನ್ನು ಕೇಳಲ್ಲ, ಅವ್ರು ಏನೋ ಮಾಡ್ತಾರೆ, ನೀವು ಸುಮ್ಮನೆ ಕಷ್ಟಪಡ್ತೀರಿ. ಗುರುಕುಲದಲ್ಲಿ ಯಾವ ತರ ಕೇಳ್ತಾರೋ ಆ ತರ ನಿಮ್ಮ ಮಕ್ಕಳು ನಿಮ್ಮ ಮಾತನ್ನು ಕೇಳೋದೇ ಇಲ್ಲ ಅಂತ. ಯಾವುದೇ ಕಾರಣಕ್ಕೂ ಮಕ್ಕಳನ್ನ ಜೊತೆಗಿಟ್ಕೊಂಡು ನಮ್ಮ ಮೋಹದಿಂದ ಮುದ್ದಿನಿಂದ ಹಾಳು ಮಾಡಬಾರ್ದು. ಅದು ಪರಿಹಾರ. ಮತ್ತೆ ಈ ದೂರವಾಣಿ, ಚರವಾಣಿ ಅಥವಾ ಮೊಬೈಲ್, ಇದ್ರ ಬಗ್ಗೆ ಇದು ಅಂದ್ರೆ ತುಂಬಾ ಸಮಸ್ಯೆ ಇದೆ ಇದರಲ್ಲಿ ಅಂತ. ತುಂಬಾ ಸಮಸ್ಯೆ ಅಂದ್ರೆ ಇವತ್ತಿನ ದುರಂತ ಏನಂದ್ರೆ ಎಲ್ಲಾ ಕಸ ತಂದು ಹಾಕ್ಬಿಡದ ಅಲ್ಲಿ.
ಒಂದು ಜರಡಿ ಇಲ್ವಲ್ಲ, ಈ ಮಗುಗೆ ನೀವು ಊಟ ಹಾಕ್ಬೇಕಾದ್ರೆ ಹಾಗೆ ಹಾಕ್ತೀರಾ, ಎಲ್ಲ ತಂದು ಹಾಕ್ತೀರಾ ಊಟ ಹಾಕ್ಬೇಕಾದ್ರೆ, ನೋಡಿ ನಿಮ್ಮ ಮಗುಗೆ ಯಾವ್ದು ಬೇಕು ಅಂದ್ ಕೊಡ್ತೀರಾ. ನಿಮ್ದು ಆ ಮೊಬೈಲ್ ಫೋನಲ್ಲಿ ಆ ವ್ಯವಸ್ಥೆ ಎಲ್ಲಿದೆ? ಏನಿಲ್ವಲ್ಲ ಅಂತ. ಅಲ್ಲಿ ಹೋಗ್ಬಿಟ್ರೆ ಮಗು ನೀವು ತಗೊಂಡೋಗಿ ಅಂದ್ರೆ ಗಾಳಿಗೆ ಬಿಟ್ಟ ತರ ಆಗತ್ತೆ, ಅದು ವಿಷದ ಗಾಳಿಗೆ ಬಿಟ್ಟ ತರ ಆಗ್ಬಿಡುತ್ತೆ ಅದು ಅಂತ. ಎಲ್ಲೋದು ಇದೆಯಲ್ಲ, ಒಳ್ಳೇದು ಕೆಟ್ಟದ್ದು. ನಿಮ್ಮ ಮಗುಗೆ ಆ ಶಕ್ತಿ ಇದೆಯಾ? ಕೆಟ್ಟದನ್ನ ಬಿಟ್ಟು ಒಳ್ಳೇದನ್ನ ತಗೊಳ್ಳೋ ಶಕ್ತಿ ಇದೆಯಾ? ಇಲ್ಲ ಅಂದ್ರೆ ಕೆಟ್ಟದನ್ನ ನೀವೇ ಕೊಡ್ತಾ ಇದ್ದೀರಿ ಅಂತ. ಹಾಗಾಗಿ ಮಗುಗೇನು ಮಾನಸಿಕ ಆಗತ್ತೆ ಅಂದ್ರೆ ಅದಕ್ಕೆ ಚಿಕಿತ್ಸೆ ಕೊಡ್ಸೋಣ, ಅದಕ್ಕೆ ಬೇಕಾದ್ರೆ ಬೇರೆ ತರ ಸಹಾಯ ಮಾಡೋಣ, ಏನಾಗಲ್ಲ, ಅದು ಮಗು ಅದು ಸರಿ ಮಾಡ್ಕೊಳತ್ತೆ ಮುಂದಕ್ಕೆ. ಆದ್ರೆ ಹಠ ಮಾಡುತ್ತೆ ಮಗು ಅಂತ ವಿಷ ಕೊಡೋಕ್ಕಾಗಲ್ಲ ಅಂತ. ಗುರುಗಳ ಹಬ್ಬದ ಆಚರಣೆಯಿಂದ ಪ್ರಾರಂಭವಾಗಿ ಧರ್ಮ ಸಂಘರ್ಷದವರೆಗೂ ಅನೇಕ ಪ್ರಶ್ನೆಗಳಿಗೆ ಉತ್ತರ ಕೊಟ್ರಿ, ಒಂದರ್ಥದಲ್ಲಿ ಮಾರ್ಗದರ್ಶನ ನೀಡಿದ್ರಿ ನಮ್ಮೆಲ್ಲರಿಗೂ. ಅನಂತ ಅನಂತ ಧನ್ಯವಾದ ತಮಗೆ, ಇಷ್ಟೊತ್ತು ನಮಗೆ ಸಮಯ ಕೊಟ್ಟದ್ದಕ್ಕಾಗಿ. ಹಾಗೆ ತಮ್ಮೆಲ್ಲರಿಗೂ ಧನ್ಯವಾದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಇದಾಗಿತ್ತು ಇವತ್ತಿನ ಮಹಾಭಾರತ ಕಾರ್ಯಕ್ರಮ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಗುರುಗಳೇ ನಮಸ್ಕಾರ. ನಮ್ಮ ಶಾಲೆಗಳು ನಮ್ಮ ಸಂಸ್ಕೃತಿಯ ಉಳಿವಿಗೆ ಯಾವ ರೀತಿ ಕೆಲಸ ಮಾಡಬೇಕು ಅಂತ ಹೇಳೋದು, ಈಗಿನ ಆಧುನಿಕ ಶಿಕ್ಷಣ ಪದ್ಧತಿಯಲ್ಲಿ ಮಕ್ಕಳಿಗೆ ತುಂಬಾ ಹೊರೆ ಆಗ್ತಾ ಇದೆ. ಹಾಗಾಗಿ ಸಂಸ್ಕಾರ ಶಿಕ್ಷಣವನ್ನ ನಮ್ಮ ಶಾಲೆಗಳು ಹೇಗೆ ಕೊಡಬೇಕು ಅಂತ ಹೇಳಿ ತಿಳಿಸ್ಕೊಡ್ಬೇಕು. ಶಾಲೆಗಳು ಒಂದು ಚೆನ್ನಾಗಾದ್ರೆ ದೇಶ ಚೆನ್ನಾಗಾಗ್ಬಿಡುತ್ತೆ, ಬೇರೆ ಏನು ಬೇಡ. ಶಾಲೆಗಳಲ್ಲಿ ಏನ್ ಚೆನ್ನಾಗಿಲ್ಲ ಅಂತಂದ್ರೆ ವಾತಾವರಣ ಚೆನ್ನಾಗಿಲ್ಲ ಅಂತ. ಏನ್ ವಾತಾವರಣ ಇಲ್ಲ ಅಂದ್ರೆ ಅಲ್ಲ, ಗುರು ಶಿಷ್ಯ ಭಾವ ಇಲ್ಲ ಅಂತ. ಹಿಂದೊಂದು ಕಾಲದಲ್ಲಿ ಗುರು ಶಿಷ್ಯ ಭಾವ ಇತ್ತಲ್ಲ ಅಂತ, ನಮ್ಮ ಗುರುಗಳು ಒಂದು ಭಾವ ಇದೆಯಲ್ಲ, ಅಥವಾ ಒಂದು ತಲೆಮಾರಿ ಹಿಂದೆ ನಮ್ಮ ಮೇಷ್ಟ್ರು ಅಂತ ಏನ್ ಗೌರವ ಅದು ಅಂತ. ಇವತ್ತು ಡೌನ್ ವಿತ್ ಪ್ರಿನ್ಸಿಪಾಲ್ ಹಿಂಗ ಹೋಗುತ್ತಲ್ಲ, ಇವತ್ತು ಕಲ್ಲು ಹಿಡಿತಾರೆ, ಶಿಕ್ಷಕರ ತಲೆಗೆ ಕಲ್ಲು ಹಿಡಿತಾರಲ್ಲ, ಇವತ್ತು ಆ ಕಾಲ ಬಂದಿದೆಯಲ್ಲ. ಇವತ್ತು ಎಲ್ಲಿದೆ ಗುರು ಶಿಷ್ಯ ಭಾವ? ಅವರಿಗೂ ಇಲ್ಲ, ಇವರಿಗೂ ಇಲ್ಲ. ಶಿಕ್ಷಕ ಸಂಬಳಕ್ಕೆ ಕೆಲಸ ಮಾಡ್ತೀನಿ ಅನ್ನೋ ಭಾವನೆಯಲ್ಲಿ ಕೆಲಸ ಮಾಡ್ತಾನೆ. ಮಕ್ಕಳ ಮೇಲೆ ತನ್ನ ಮಕ್ಕಳು ಅನ್ನೋ ಭಾವ ಇಲ್ಲ, ಆ ಪ್ರೀತಿ ಇಲ್ಲ, ಆ ಕಾಳಜಿ ಇಲ್ಲ. ತಾನು ಆದರ್ಶವಾಗಿರ್ಬೇಕು ಅಂತ ಮಕ್ಕಳು ಅನುಸರಣೆ ಮಾಡ್ತಾರೆ ಅನ್ನೋ ಪ್ರಜ್ಞೆ ಇಲ್ಲ ಅಂತ. ನಮಸ್ಕಾರ ಗುರುಜಿ. ನನ್ನ ಪ್ರಶ್ನೆ ಏನು ಅಂದ್ರೆ, ಸನಾತನ ಧರ್ಮ ಸಂಸ್ಕೃತಿ ಸಂಪ್ರದಾಯ ಎಲ್ಲ ಹೇಗೆ ಕಾಪಾಡ್ಕೊಂಡು ಹೋಗೋದು? ಸನಾತನ ಧರ್ಮ ಸಂಸ್ಕೃತಿಗಳನ್ನು ಹೇಗೆ ಕಾಪಾಡಬಹುದು ಅಂದ್ರೆ, ಮೊಟ್ಟ ಮೊದಲನೇದಾಗಿ ಅದ್ರ ಬಗ್ಗೆ ತಿಳುವಳಿಕೆ ಮತ್ತು ಅಭಿಮಾನ ಎರಡನ್ನು ಬೆಳೆಸಬೇಕು ಅಂತ. ಈಗ ನೋಡಿ, ಇಸ್ಲಾಂ ತಗೊಳ್ಳಿ ನೀವು, ಅವರಿಗೆ ಬೇರೆ ಬೇರೆ ವಿಷಯಗಳು ಏನ್ ಬೇಕಾಗಿರಲಿ, ಎಷ್ಟು ಒಂದು ಅಭಿಮಾನ ಇದೆ ಅಂತ, ಎಷ್ಟು ತಿಳುವಳಿಕೆ ಅಭಿಮಾನ ಬೆಳೆಸ್ಕೋತಾರೆ ನೋಡಿ ಇವರು ಅಂತ. ಅದ್ರ ಕೊರತೆ ಇದೆ ಅಂತ. ಈ ನಮ್ಮ ಧರ್ಮ ಅನ್ನುವಾಗ ಜೀವ ಕೊಟ್ಟೆ ಅಂತ ಹೀಗಾಯ್ತು ಒಂದು ಕಾಲದಲ್ಲಿ, ಧರ್ಮಕ್ಕಾಗಿ ಪ್ರಾಣ ಕೊಡಬಹುದು ಅಂತ. ಅದು ಯಾವ ಮಟ್ಟದ ಅಭಿಮಾನ ಅದು? ಕ್ಷತ್ರಿಯ ಯುದ್ಧದಲ್ಲಿ ಸಾಯ್ತಾನಲ್ವ, ಧರ್ಮಕ್ಕಾಗಿ ಸಾಯೋದವನು ಯುದ್ಧದಲ್ಲಿ ಅವನು ಅಂತ. ವೀರಸ್ವರ್ಗ ಅಂತ ಯಾವ ತರ ಇತ್ತು ಅಂತ ತಾಯಿಂದ್ರು ಬಯಸ್ತಾ ಇದ್ರು, ನನ್ನ ಮಗ ವೀರಸ್ವರ್ಗ ಪಡೀಲಿ ಅಂತ ಅಲ್ವಾ ಅಂತ. ಆ ಮಟ್ಟದ ಅಭಿಮಾನ ಬೆಳೆಸಬೇಕಾಗತ್ತೆ ನಾವು ಧರ್ಮದ ಬಗ್ಗೆ ಅಂತ, ಆಗುತ್ತೆ ಅದು ಅಂತ. ಸೊ ನಮಸ್ಕಾರ ಗುರುಗಳಿಗೆ. ನನ್ನ ಹೆಸರು ವೇಣುಗೋಪಾಲ್ ಅಂತ. ಸೊ ನಮಗೆ ತಿಳಿದಿರೋ ಹಾಗೆ ನಾವು ಮಕ್ಕಳನ್ನ ಯಾವ ತರ ಬೆಳೆಸಬೇಕು ಅನ್ನೋದು ಆಲ್ರೆಡಿ ಸಂಸ್ಕೃತದಲ್ಲೇ ಹೇಳಿರುವಂತಹದ್ದು. ಲಾಲಯೇತ್ ಪಂಚವರ್ಷಾಣಿ ದಶವರ್ಷಾಣಿ ತಾಡಯೇತ್ ಪ್ರಾಪ್ತೇತು ಷೋಡಶೇ ವರ್ಷೆ ಪುತ್ರಂ ಮಿತ್ರ ಸದಾಚರೇತ್. ಸೊ ಹಾಗೆ ಈಗಿನ ನನ್ನ ನಾವು ನೋಡ್ತಿರೋ ಈ ಸಮಾಜದಲ್ಲಿ ನಾವು ಯಾವ ತರ ಬೆಳೆಸ್ತಾ ಇದೀವಿ ಅನ್ನೋದು ನಾವು ವಿವೇಚನೆ ಮಾಡಬೇಕಂತ ಪರಿಸ್ಥಿತಿ ಬಂದಿದೆ ಈಗ. ಯಾಕೆಂದ್ರೆ ಈಗ ಮಕ್ಕಳು ಯಾವುದೇ ಒಂದು ಕಾರಣಕ್ಕೆ ಏನೇ 10 ವರ್ಷ 15 ವರ್ಷಕ್ಕೆ ಮೊಬೈಲ್ ಬೇಕು ಅಂದ್ರೆ ನಾವು ತಂದೆ ತಾಯಿಗಳು ಅವ್ರು ಕೊಡಿಸ್ಲಿಲ್ಲ ಅಂತ ಹೋದಾಗ ಅವ್ರು ಡಿಪ್ರೆಷನ್ಗೆ ಹೋಗ್ತಾರೆ, ಅವರು ಇನ್ನೊಂದು ಸೂಯಿಸೈಡ್ ಮಾಡ್ಕೊಳ್ಳೋ ಪರಿಸ್ಥಿತಿ. ಶಿವಾಜಿಗೆ ದೇಶಭಕ್ತಿ ಕಲಿಸಿದ ತಾಯಿ ಒಂದ್ ಕಡೆ, ಮಕ್ಕಳಿಗೆ ಮೊಬೈಲ್ ಅನ್ನ ಕೊಟ್ಟು ಮಾನಸಿಕ ಗುಲಾಮ ಮಾಡ್ತಾ ಇರುವ ತಾಯಿಗಳು ಒಂದ್ ಕಡೆ ಅಂತ ಹೇಳಿ ಒಂದು ಆ ಸುಭಾಷಿತ ಸ್ವಲ್ಪ ಎಡವಟ್ಟಿದೆ. ಆ ಸುಭಾಷಿತದಲ್ಲಿ ಅಂದ್ರೆ ಹಳೇದೊಂದು ಮಾತ್ರ ಎಲ್ಲದನ್ನು ಹಾಗಾಗಿ ಒಪ್ಕೊಳಕ್ಕಾಗಲ್ಲ ಅಂತ ಇದೇ ಕಾರಣಕ್ಕೋಸ್ಕರ ಹೇಳೋದೊಂದು. ಆ ಸುಭಾಷಿತ ಏನ್ ಹೇಳ್ತಾ ಇದೆ ಅಂದ್ರೆ, ಲಾಲಯೇತ್ ಪಂಚವರ್ಷಾಣಿ, 5 ವರ್ಷ ಮುದ್ದು ಮಾಡು ಮತ್ತೆ 10 ವರ್ಷ ಹೊಡಿ ಅಂತ. ದಶವರ್ಷಾಣಿ ತಾಡಯೇತ್ ಅಂದ್ರೆ ಅಲ್ಲಿಂದ 10 ವರ್ಷ ಅಂದ್ರೆ 15 ವರ್ಷ ಆಗುವವರೆಗೂ ಹೊಡಿ ಅಂತ. ಆಮೇಲೆ ಪ್ರಾಪ್ತಿಯತು ಷೋಡಶೇ ವರ್ಷ 16 ಆಗ್ತಿರೋ ಹಾಗೆ ಮಿತ್ರಂತರ ನೋಡ್ಕೋ, ಸ್ನೇಹಿತಂತರ ನೋಡ್ಕೋ ಅಂತಿರೋದು. ಹಿಂಗ್ ಮಾಡಕ್ಕೆ ಎಷ್ಟು ಜನಕ್ಕೆ ನಿಮಗೆ ಸಾಧ್ಯ ಇದೆಯೋ ಅದು ಮಾಡಿದ್ರೆ ಏನಾಗುತ್ತೋ, ನಿಮ್ಮ ಮನೆನೇ ಕುರುಕ್ಷೇತ್ರ ಆಗುತ್ತೆ ಹಾಗೆ ಮಾಡಿದ್ರೆ ಅಂತ ಅನ್ಸುತ್ತೆ ನನಗೆ. ಈಗ ಶಾಲೆಯಲ್ಲಿ ಮಕ್ಕಳು ಮನೆಗೆ ಬರ್ತಾರಲ್ಲ, ನೀವು ತಾಯಿಂದ್ರೆ ಏನೇ ಬೇಕಾದ್ರೆ ಹೇಳಿ, ಅದು ಮಿಸ್ ಹೇಳಿದ್ದೇ ಸತ್ಯ ಅಂತ ಹೇಳುತ್ತೆ. ಅದು ನೀವು ಹೇಳಿದ ಪೂರ್ತಿ ಮಿಸ್ ಅಂತ ಹೇಳ್ತಾ ಇರ್ತದ್ದು, ಅದು ಒಪ್ಕೊಳ್ಳಲ್ಲ ಅದ್ ಮಗು ಅದನ್ನ ಅಂತ. ಗುರು ಬೇಕಾಗುತ್ತೆ ಅದಕ್ಕೆ ಅಂತ. ಹಾಗಾಗಿ ನೀವು ನಿಜವಾದ ತಂದೆ ತಾಯಿ ಆದ್ರೆ ಆ ಮೋಹ ತೊರೆದು, ತುಂಬಾ ತಂದೆ ತಾಯಿಗಳು ಮೋಹಕ್ಕೋಸ್ಕರವಾಗಿ ಮಗುನ ಹಿಡ್ಕೋತಾರೆ, ಜೊತೆಯಲ್ಲಿ ಹಾಳು ಮಾಡ್ತಾರೆ. ಅದರಿಂದಾಗಿ ಮಗುನ ಚಿಕ್ಕ ವಯಸ್ಸಲ್ಲಿ ಹೊರಗಡೆ ಬಿಡಬೇಕು. ಬಿಟ್ಟಾಗ ಆದರ್ಶವಾದ ವಾತಾವರಣದಲ್ಲಿ ಮಗು ಬೆಳೆಯುತ್ತೆ ಅನ್ನೋದು ಒಂದು.
ಮತ್ತು ಮಗು ಸ್ವತಂತ್ರ ಆಗತ್ತೆ. ಇಲ್ಲ ಅಂದ್ರೆ ನೀವು ಕೊನೆವರೆಗೂ ಮಗುವಿನ ಜೊತೆಲೆ ಇಟ್ಕೊಂಡ್ರೆ ಅದು ಹೇಗೆ ಸ್ವತಂತ್ರ ಆಗುತ್ತೆ? ಅದಕ್ಕೆ ಹೇಗೆ ಶಕ್ತಿ ಎಲ್ಲಿಂದ ಬರುತ್ತೆ? ಅದಕ್ಕೆ ಸಮಾಜ ಎದುರಿಸೋ ಶಕ್ತಿ ಎಲ್ಲಿಂದ ಬರುತ್ತೆ? ಅದು ಪೂರ್ತಿ ಅವಲಂಬಿಸ್ಕೊಂಡಿರುತ್ತೋ ನಿಮ್ಮನ್ನ. ಅದು ಆಳದ ಮರದ ಕೆಳಗಡೆ ಬೇರೆ ಗಿಡ ಬೆಳೆಯತ್ತಾ? ಅಲ್ಲೇ ಇದೆ ದೋಷ ಅಂತ ನಾವು ಹೇಳೋದು ಅಂತ. ಹಾಗಾಗಿ ಶುದ್ಧವಾದ ವಾತಾವರಣದಲ್ಲಿ ಗುರುಕುಲದಲ್ಲಿ ಮಕ್ಕಳನ್ನು ಬಿಡಿ. ಮಕ್ಕಳು ದೂರ ಇರಬೇಕು. ಮಕ್ಕಳ ಹತ್ರ ಇರೋದಲ್ಲ ಯಾವುದೇ ಕಾರಣಕ್ಕೂ. ಹತ್ರ ಇದ್ರೆ ನೀವೇನೋ ತಪ್ಪು ಮಾಡ್ತೀರಿ, ಮಕ್ಕಳಿಗೆ ಆ ತಪ್ಪು ಬರುತ್ತೆ. ನೀವು ಸರಿನೇ ಇದ್ರೂ ಕೂಡ ಮಕ್ಕಳು ನಿಮ್ಮ ಮಾತನ್ನು ಕೇಳಲ್ಲ. ಅವ್ರು ಏನೋ ಮಾಡ್ತಾರೆ, ನೀವು ಸುಮ್ಮನೆ ಕಷ್ಟಪಡ್ತೀರಿ. ಗುರುಕುಲದಲ್ಲಿ ಯಾವ ತರ ಕೇಳ್ತಾರೋ ಆ ತರ ನಿಮ್ಮ ಮಕ್ಕಳು ನಿಮ್ಮ ಮಾತನ್ನು ಕೇಳೋದೇ ಇಲ್ಲ ಅಂತ. ಯಾವುದೇ ಕಾರಣಕ್ಕೂ ಮಕ್ಕಳನ್ನ ಜೊತೆಗಿಟ್ಕೊಂಡು ನಮ್ಮ ಮೋಹದಿಂದ ಮುದ್ದಿನಿಂದ ಹಾಳು ಮಾಡಬಾರದು. ಅದು ಪರಿಹಾರ. ಮತ್ತೆ ಈ ದೂರವಾಣಿ, ಚರವಾಣಿ ಅಥವಾ ಮೊಬೈಲ್, ಇದ್ರ ಬಗ್ಗೆ ಇದು ಅಂದ್ರೆ ತುಂಬಾ ಸಮಸ್ಯೆ ಇದೆ ಇದರಲ್ಲಿ ಅಂತ. ತುಂಬಾ ಸಮಸ್ಯೆ ಅಂದ್ರೆ ಇವತ್ತಿನ ಒಂದು ದುರಂತ ಏನಂದ್ರೆ ಎಲ್ಲಾ ಕಸ ತಂದು ಹಾಕ್ಬಿಡದ. ಅಲ್ಲಿ ಒಂದು ಜರಡಿ ಇಲ್ವಲ್ಲ. ಈ ಮಗುಗೆ ನೀವು ಊಟ ಹಾಕ್ಬೇಕಾದ್ರೆ ಹಾಗೆ ಹಾಕ್ತೀರಾ? ಎಲ್ಲ ತಂದು ಹಾಕ್ತೀರಾ ಊಟ ಹಾಕ್ಬೇಕಾದ್ರೆ? ನೋಡಿ ನಿಮ್ಮ ಮಗುಗೆ ಯಾವ್ದು ಬೇಕು ಅಂದ್ ಕೊಡ್ತೀರಾ? ನಿಮ್ದು ಆ ಮೊಬೈಲ್ ಫೋನ್ ಆ ವ್ಯವಸ್ಥೆ ಎಲ್ಲಿದೆ? ಏನಿಲ್ವಲ್ಲ ಅಂತ. ಅಲ್ಲಿ ಹೋಗ್ಬಿಟ್ರೆ ಮಗು ನೀವು ತಗೊಂಡೋಗಿ ಅಂದ್ರೆ ಗಾಳಿಗೆ ಬಿಟ್ಟ ತರ ಆಗತ್ತೆ. ಅದು ವಿಷದ ಗಾಳಿಗೆ ಬಿಟ್ಟ ತರ ಆಗ್ಬಿಡುತ್ತೆ ಅದು ಅಂತ. ಎಲ್ಲದೂ ಇದೆಯಲ್ಲ, ಒಳ್ಳೇದು ಕೆಟ್ಟದ್ದು. ನಿಮ್ಮ ಮಗುಗೆ ಆ ಶಕ್ತಿ ಇದೆಯಾ? ಕೆಟ್ಟದನ್ನ ಬಿಟ್ಟು ಒಳ್ಳೇದನ್ನ ತಗೊಳ್ಳೋ ಶಕ್ತಿ ಇದೆಯಾ? ಇಲ್ಲ ಅಂದ್ರೆ ಕೆಟ್ಟದನ್ನ ನೀವೇ ಕೊಡ್ತಾ ಇದ್ದೀರಿ ಅಂತ. ಹಾಗಾಗಿ ಮಗುಗೇನು ಮಾನಸಿಕ ಆಗತ್ತೆ ಅಂದ್ರೆ ಅದಕ್ಕೆ ಚಿಕಿತ್ಸೆ ಕೊಡ್ಸೋಣ. ಅದಕ್ಕೆ ಬೇಕಾದ್ರೆ ಬೇರೆ ತರ ಸಹಾಯ ಮಾಡೋಣ. ಏನಾಗಲ್ಲ, ಅದು ಮಗು ಅದು ಸರಿ ಮಾಡ್ಕೊಳತ್ತೆ ಮುಂದಕ್ಕೆ. ಆದ್ರೆ ಹಠ ಮಾಡುತ್ತೆ ಮಗು ಅಂತ ವಿಷ ಕೊಡೋಕ್ಕಾಗಲ್ಲ ಅಂತ. ಗುರುಗಳೇ, ಹಬ್ಬದ ಆಚರಣೆಯಿಂದ ಪ್ರಾರಂಭವಾಗಿ ಧರ್ಮ ಸಂಘರ್ಷದವರೆಗೂ ಅನೇಕ ಪ್ರಶ್ನೆಗಳಿಗೆ ಉತ್ತರ ಕೊಟ್ರಿ. ಒಂದರ್ಥದಲ್ಲಿ ಮಾರ್ಗದರ್ಶನ ನೀಡಿದ್ರಿ ನಮ್ಮೆಲ್ಲರಿಗೂ. ಅನಂತ ಧನ್ಯವಾದ ತಮಗೆ, ಇಷ್ಟೊತ್ತು ನಮಗೆ ಸಮಯ ಕೊಟ್ಟದಕ್ಕಾಗಿ. ಹಾಗೆ ತಮ್ಮೆಲ್ಲರಿಗೂ ಧನ್ಯವಾದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಇದಾಗಿತ್ತು ಇವತ್ತಿನ ಮಹಾಭಾರತ ಕಾರ್ಯಕ್ರಮ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.